ಈ ವಿಡಿಯೋದಲ್ಲಿ ನಾನು ಜಪಾನ್ಗೆ ಇಂಡಿಯಾದಿಂದ ಏನೆಲ್ಲ ತರಕಾರಿಗಳು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಎಲ್ಲ ತರಕಾರಿಗಳು ನಮ್ಮ ಇಂಡಿಯನ್ ಸ್ಟೋರ್ಸ್ ಅವರು ಮಾತ್ರನೇ ತರಿಸ್ಕೊಳ್ಳೋದು. ಹಾಗೆಯೇ ಈ ಎಲ್ಲ ತರಕಾರಿಗಳು ಜಪಾನಲ್ಲಿ ಎಲ್ಲ ಕಡೆ ಸಿಗೋದಿಲ್ಲ. ನಾನು ಆಗಲೇ ಸಾಕಷ್ಟು ವೀಡಿಯೋಸಲ್ಲಿ ಹೇಳಿರೋ ಹಾಗೆಯೇ ಜಪಾನ್ನ ಪುಟ್ಟ ಭಾರತ ಅಂತ ಅಥವಾ ಮಿನಿ ಭಾರತ ಅಂತ ಫೇಮಸ್ ಆಗಿರೋ ನಿಶಿಕಸೈ ಮತ್ತು ಅದರ ಸುತ್ತಮುತ್ತಲಿನ ಏರಿಯಾದಲ್ಲಿ ಮಾತ್ರನೇ ಸಿಗೋದು. ಈ ಎಲ್ಲ ತರಕಾರಿಗಳು ಪ್ರತಿ ವಾರನೂ ಇಂಡಿಯಾದಿಂದ ಬರುತ್ತೆ. ಕೆಲವೊಂದು ತರಕಾರಿಗಳು ಏರ್ಪೋರ್ಟ್ಗೆ ರೀಚ್ ಆದಮೇಲೆ ಲ್ಯಾಬ್ ಟೆಸ್ಟ್ಗೆ ಕೂಡ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ತರಕಾರಿಗಳ ಬೆಲೆ ಜಾಸ್ತಿ ಕೂಡ ಇರುತ್ತೆ. ಹಾಗೆಯೇ ಎಲ್ಲ ಇಂಡಿಯನ್ ಸ್ಟೋರ್ಸ್ನೂ ಒಂದೊಂದು ಬೆಲೆಯಲ್ಲಿ ಮಾರ್ತಾರೆ. ಹಾಗೆಯೇ ನಿಶಿಕಸೈ ಮತ್ತು ಅದರ ಸುತ್ತಮುತ್ತಲಿನ ಏರಿಯಾ ಅಥವಾ ಟೋಕಿಯೋದಲ್ಲಿ ನಮ್ಮ ಇಂಡಿಯನ್ ತರಕಾರಿಗಳು ಜಾಸ್ತಿ ಸಿಗುತ್ತೆ. ಅದು ಬಿಟ್ಟರೆ ಜಪಾನಲ್ಲಿ ಬೇರೆ ಕಡೆ ಇಷ್ಟೊಂದು ಆಪ್ಷನ್ಸ್ ಎಲ್ಲ ಇರೋದಿಲ್ಲ. ಕೆಲವೊಂದು ಸತಿ ಹಬ್ಬ ಇರುವ ಟೈಮಲ್ಲಿ ವಿಶೇಷವಾದ ತರಕಾರಿಗಳನ್ನ ಹಣ್ಣುಗಳನ್ನ ಕೂಡ ತರಿಸ್ಕೊಡ್ತಾರೆ. ಬಾಳೆ ಎಲೆ, ವೀಳ್ಯದೆಲೆ ಅಂಥದ್ದನ್ನೆಲ್ಲ ಕೂಡ ತರಿಸ್ಕೊಡ್ತಾರೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.